ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ಲಾಕ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂಡ್ ಇವತ್ತು ಸಂಡೇ, ತುಂಬಾ ದಿನ ಆದ್ಮೇಲೆ ನಾನು ಇವತ್ತು ಏನು ವಿಡಿಯೋನ ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಕಿಚನ್ಗೆ. ಅಂಡ್ ಇವತ್ತಿಂದ ಡೈಲಿ ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ಡೈಲಿ ಲಾಗ್ ನ ಸ್ಟಾಪ್ ಮಾಡ್ಬಿಟ್ಟಿದೆ. ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ಈ ಸರ್ತಿ ಮತ್ತೆ ಮನ್ಸ್ನ ಚೇಂಜ್ ಮಾಡ್ಕೊಂಡಿದೀನಿ. ಇನ್ ಮುಂದೆ ನನ್ನ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದೀನಿ. ಇವಾಗ ನಾನು ಒಂದು ವೆಜ್ ರೆಸಿಪಿನ ಮಾಡ್ತಿದ್ದೀನಿ. ವೆಜ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದೀನಿ, ದಮ್ ಬಿರಿಯಾನಿನ. ಅದಕ್ಕೆ ಬೇಕಾಗಿರುವಂತ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದೀನಿ. ದಮ್ ಬಿರಿಯಾನಿನ ಮಾಡಕ್ಕೆ ಈರುಳ್ಳಿ ಮತ್ತೆ ಟೊಮೊಟೊನ ಹೆಚ್ಚಿಟ್ಕೊಂಡಿದೀನಿ. ಇನ್ನು ಇದು ಬಂದು ಮಸಾಲೆ ರುಬ್ಕೊಳ್ಳೋದಿಕ್ಕೆ. ಇದಕ್ಕಿನ್ನ ಧನಿಯಾ ಕಾಳೆಲ್ಲ ಹಾಕೋಬೇಕು. ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ನಾನು ತರಕಾರಿನ ಹೆಚ್ಚಿಬಿಟ್ಟು ಬಿಸಿನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನ್ಸಿಟ್ಟಿದೀನಿ. ಇದನ್ನ ಗೋಬಿನಲ್ಲಿ ಏನಾದ್ರೂ ಹುಳಗಳಿತ್ತು ಅಂದ್ರೆ ಕ್ಲೀನ್ ಆಗ್ಲಿ ಅನ್ನೋ ಕಾರಣಕ್ಕೆ ನೆನ್ಸಿಟ್ಟಿದೀನಿ. ಹಾಗೇನೆ ಅಕ್ಕಿ ಕೂಡ ಅಷ್ಟೇನೆ ವಾಶ್ ಮಾಡಿ ನೆನ್ಸಿಟ್ಟಿದೀನಿ, ಒಂದ್ ಅರ್ಧ ಕೆಜಿ ಆಗೋಷ್ಟು ಅಕ್ಕಿನ. ಇವಾಗ ಸದ್ಯಕ್ಕೆ ಟಿಫನ್ಗೆ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಿದೀನಿ. ಬನ್ನಿ ಪಲಾವ್ ಹೇಗ್ ಮಾಡೋದಂತ ತೋರಿಸ್ತೀನಿ. ನಾನಿವತ್ತು ವೆಜಿಟೇಬಲ್ ದಮ್ ಬಿರಿಯಾನಿನ ಮಾಡಲಿಕ್ಕೆ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಒಂದು ಟರ್ಬೋಟೆಕ್ ಸ್ಟೈನ್ಲೆಸ್ ಸ್ಟೀಲ್ ಟ್ರಿಪ್ಲೆ ಪಾತ್ರೆನ ತಗೊಂಡಿದ್ದೀನಿ. ನನ್ನ ಹತ್ರ ಸುಮಾರು ಅಷ್ಟು ಪಾತ್ರೆಗಳಿದೆ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿರೋದು. ಇವ್ರ ಪಾತ್ರೆಗಳು ಹೇಳಬೇಕು ಅಂದ್ರೆ ತುಂಬಾನೇ ಕ್ವಾಲಿಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ. ಇದು ಅಲ್ದಲೇನೆ ನ್ಯಾಚುರಲ್ ನಾನ್ ಸ್ಟಿಕ್ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ತಳ ಸೀದೋಗೋದಿಲ್ಲ, ದಪ್ಪ ತಳ ಇರುತ್ತೆ. ಹಾಗೆ 3 ಲೇಯರ್ ಈ ಒಂದು ಪಾತ್ರೆ ಇರೋದ್ರಿಂದ ಹೊರಗಡೆ ಎಲ್ಲ ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ, ಒಳಗಡೆ ಅಲ್ಯೂಮಿನಿಯಂ ಕೋಟೆಡ್ ಅಲ್ಲಿ ಸ್ಟೀಲ್ ಇರುತ್ತೆ. ಬಟ್ ಇದು ಯಾವ ಕಾರಣಕ್ಕೂ ಕೂಡ ತಳ ಹಿಡಿಯೋದಿಲ್ಲ. ಹಾಗೇನೆ ಹೆಲ್ದಿಯಾಗಿ ಕುಕ್ ಆಗುತ್ತೆ, ಹೆಲ್ದಿ ವೇನಲ್ಲಿ ಕುಕ್ ಆಗುತ್ತೆ. ಜೊತೆಗೆ ಗ್ಯಾಸ್ ಕೂಡ ತುಂಬಾ ತಗೊಳ್ಳೋದಿಲ್ಲ. ತುಂಬಾನೇ ಕಡಿಮೆ ಉರಿನಲ್ಲಿ ಇಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಇದರಲ್ಲಿ ನಾವು ಏನೇ ಒಂದು ಪದಾರ್ಥನ ಕುಕ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಅಂಡ್ ಮೊದಲಿಗೆ ನಾವು ಬಿರಿಯಾನಿ ಮಾಡಲಿಕ್ಕೆ ಅದಕ್ಕೆ ಮುಂಚೆ ಇದರಲ್ಲಿರೋವಂಥ ಸ್ಟಿಕ್ಕರ್ನ ತೆಗಿಬೇಕಾಗುತ್ತೆ. ಪಾತ್ರೆನ ಸ್ವಲ್ಪ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿ ಎರಡು ಸೈಡಲ್ಲಿ ಇರೋವಂಥ ಸ್ಟಿಕ್ಕರ್ನ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ರಿಮೂವ್ ಮಾಡಿ ಇದನ್ನ ಫಸ್ಟ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಅಂಡ್ ವಾಶ್ ಮಾಡ್ಬೇಕಾದ್ರೂ ಅಷ್ಟೇ ನೀವು ಸ್ಟೀಲ್ನರ್ನೇ ಯೂಸ್ ಮಾಡಿ ವಾಶ್ ಮಾಡ್ಕೋಬಹುದು. ಎಷ್ಟೇ ರಫ್ ಆಗಿ ಉಜ್ಜಿದ್ರು ಕೂಡ ಇದರಲ್ಲಿ ಇರುವಂತ ನಾನ್ ಸ್ಟಿಕ್ ಹಾಳಾಗಲ್ಲ, ಯಾಕೆಂದ್ರೆ ನ್ಯಾಚುರಲ್ ನಾನ್ ಸ್ಟಿಕ್ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಧನ್ಯ ಕಾಳನ್ನ ಹಾಕ್ತಾ ಇದ್ದೀನಿ. ಧನ್ಯ ಬೀಜ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಂಡ್ ಈ ಪಾತ್ರೆಗೆ ಫ್ರೀಯಾಗಿ ಈ ಒಂದು ವುಡನ್ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಇಂಡಸ್ ವ್ಯಾಲಿ ಅವ್ರದ್ದೇನೆ. ಇದಕ್ಕೆ ಇದು ಫ್ರೀ ಕೊಟ್ಟಿದ್ದಾರೆ. ಇದನ್ನೇ ಉಪಯೋಗಿಸ್ಕೊಂಡು ನಾನು ಇವತ್ತಿಲ್ಲಿ ಪಲಾವ್ನ ಮಾಡ್ತಾ ಇದ್ದೀನಿ. ಎಣ್ಣೆಕಾಳನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಘಮ 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 ಅಂತ ಅಂದ್ಮೇಲೆ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಾನಿಲ್ಲಿ ಒಂದ್ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಇದನ್ನ ಕೂಡ ಮುರಿದು ಬಿಟ್ಟು ಪೀಸ್ ಮಾಡಕೊಳ್ಳೋಣ. ಹಾಗೆ 4 ಲವಂಗ ತಗೊಂಡಿದ್ದೀನಿ, ಸ್ವಲ್ಪ ಒಂದ್ 1/4 ಚಮಚ ಜೀರಿಗೆ, ಒಂದು 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿ, ಸ್ವಲ್ಪ ತೆಂಗಿನಕಾಯಿ, ಇದಿಷ್ಟು ತಗೊಂಡಿದ್ದೀನಿ. ಇದಿಷ್ಟನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ತರಿ ಪೇಸ್ಟ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ, ನುಣ್ಣಗ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಮೊದ್ಲಿಗೆ ಇದನ್ನ ರುಬ್ಕೊಂಡ್ ಬಂತೀನಿ. ನನಗೆ ನೋಡ್ತಿರ್ಬೋದು, ಇದು ಎಷ್ಟು ನುಣ್ಣಗಾದ್ರೆ ಸಾಕಾಗುತ್ತೆ ಅಥವಾ ಇನ್ನೂ ತರಿ ಆಗಿದ್ರು ಚೆನ್ನಾಗಿರುತ್ತೆ. ಇವಾಗ ಪಲಾವ್ ಮಾಡೋದು ನೋಡೋಣ. ಮೊದ್ಲಿಗೆ ಪಾತ್ರೆಗೆ ಎಣ್ಣೆನ ಹಾಕೊಂತಿದೀನಿ. ನಾವ್ ಯಾವತ್ತೂ ಅಷ್ಟೇನೆ ಯಾವ್ದೇ ಒಂದ್ ಪಾರ್ಟ್ ರೆಸಿಪಿನ ಮಾಡ್ತೀವಿ ಅಂತಂದ್ರೆ ಎಣ್ಣೆನ ಈ ತಳ ಕೂಡವಷ್ಟು ಹಾಕೋಬೇಕಾಗುತ್ತೆ. ನಾನು ಲಾಸ್ಟ್ ಒಂದು ಲಾಗ್ ಅಲ್ಲಿ ಹೇಳಿದೀನಿ, ಕೂಡವಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ಯಾವ್ದೇ ಪಾತ್ರೆ ತಗೊಳ್ಳಿ, ಯಾಕಂದ್ರೆ ನಾವು ಯಾವ ಕ್ವಾಂಟಿಟಿ ಮಾಡ್ತಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಅದೇ ತಕ್ಕ ಪಾತ್ರೆನ ತಗೊಂಡಿರ್ತೀವಲ್ಲ. ಹಾಗಾಗಿ ಆ ಪಾತ್ರೆಗೆ ನಾವು ತಳ ಕೂಡವಷ್ಟು ಎಣ್ಣೆನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಬಿಸಿನೀರ್ ಇಟ್ಕೊಂಡ್ಬಿಡೋಣ, ಯಾಕೆಂದ್ರೆ ಪಲಾವ್ಗೆ ಬಿಸಿನೀರ್ ಹಾಕಿದ್ರೆ ಫಾಸ್ಟ್ ಆಗಿ ಪಲಾವ್ ಆಗುತ್ತೆ ಕೂಡ. ಹಾಗೆ ಇವಾಗ ಇಲ್ಲಿ ಎಣ್ಣೆ ಕಾದಿದೆ. ಇದಕ್ಕೆ ನಾನಿಲ್ಲಿ ಎಲ್ಲಾ ತರ ಸ್ಪೈಸಸ್ ನ ತಗೊಂಡಿದೀನಿ. ನೀವು ನೋಡ್ತಾ ಇರ್ಬೋದು, ಒಂದ್ ಪಲಾವ್ ಎಲೆ, ಚಕ್ಕೆ, ಸೋಂಪು, ಹಾಗೆ ಸ್ಟಾರು, ಜೊತೆಗೆ ಲವಂಗ, ಏಲಕ್ಕಿ ಮತ್ತೆ ಜಾಪತ್ರೆ, ಸ್ವಲ್ಪ ಕಲ್ಲುವು, ಇದಿಷ್ಟನ್ನ ಇದೆಲ್ಲ ಹಾಕ್ಬಿಡೋಣ. ಈ ಟೈಮಲ್ಲಿ ಬೇಕಿದ್ರೆ ನಾವು ಗೋಡಂಬಿ ಕೂಡ ಹಾಕೋಬಹುದು. ಮಸಾಲೆ ಆಗಿದೆ, ಘಮ ಬರೋ ಟೈಮಲ್ಲಿ ನಾವು ಈರುಳ್ಳಿನ ಹಾಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ನಾವಿವತ್ತು ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಈರುಳ್ಳಿ ಚೆನ್ನಾಗಿ ಕೆಂಪಾದಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿಗೆ. ನಾವು ವೈಟ್ ಪಲಾವ್ ಮಾಡ್ತೀವಿ ಅಂದ್ರೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಬಂದ್ರೆ ಸಾಕಾಗುತ್ತೆ, ಅದನ್ನ ಜಾಸ್ತಿ ರೋಸ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಟೈಮಲ್ಲಿ ನಾನು ಕಸೂರಿ ಮೆಥಿನ ಹಾಕೊಂತೀನಿ. ಕಸೂರಿ ಮೆಥಿನ ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ ಕಸೂರಿ ಮೆಥಿ ಹಾಕೊಂಡು ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲ ಏನಿದೆಯಲ್ಲ ಅದನ್ನ ಹಾಕ್ಬಿಟ್ಟು ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಲಿಡ್ ಕ್ಲೋಸ್ ಮಾಡಿ
ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆ ಎಲ್ಲ ಬಿಟ್ಮೇಲೆ ಇದಕ್ಕೆ ನಾವು ಇವಾಗ ಅರಿಶಿನ ಪುಡಿ, ಚಿಲ್ಲಿ ಪೌಡರು ಸೇರಿಸ್ಕೊಂಡು ಇದನ್ನು ಕೂಡ ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಅದ್ರ ಜೊತೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಾಗೆ ವೆಜಿಟೇಬಲ್ಸು ನಾನಿಲ್ಲಿ ಗೋಬಿ, ಕ್ಯಾರೆಟು, ಬೀನ್ಸು ಹಾಗೆ ನವಿಲುಕೋಸು ಜೊತೆಗೆ ಬಟಾಣಿನ ತೊಗೊಂಡಿದ್ದೀನಿ. ನೀವು ನಿಮ್ಮ ಇಷ್ಟದ ಪ್ರಕಾರ ಯಾವ್ದು ಬೇಕಾದ್ರೂ ತರಕಾರಿನ ತೊಗೋಬೋದು. ಇದಿಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಗೆ ಉಪ್ಪು ಕೂಡ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನಿಲ್ಲಿ ಪಪಾಯನ ಹೆಚ್ಕೊತೀನಿ. ಪಪಾಯ ಮತ್ತು ಫ್ರೂಟು ನಮ್ಮನೆಯಲ್ಲಿ ಡೈಲಿ ತಿಂಡಿ ತಿನ್ನೋಕೆ ಮುಂಚೆನೇ ಫಸ್ಟ್ ಫ್ರೂಟ್ನ ತಿಂತೀವಿ. ಯಾಕೆಂದರೆ ತಿಂಡಿಗಿಂತ ಮುಂಚೆ ಫ್ರೂಟ್ಸು ಅಥವಾ ವೆಜಿಟೇಬಲ್ಸಲ್ಲಿ ಹೊಟ್ಟೆ ತುಂಬಿಸ್ಕೊಂಡ್ರೆ ನಾವು ಜಾಸ್ತಿ ರೈಸ್ ಐಟಮ್ ಆಗಲಿ ಬೇರೆ ಥರ ಕುಕ್ಡ್ ಫುಡ್ ಆಗಲಿ ತಗೊಳ್ಳೋ ಅಗತ್ಯ ಇರೋದಿಲ್ಲ. ನಮಗಿಲ್ಲಿ ಡಯಟ್ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಅಷ್ಟರಲ್ಲಿ ವೆಜಿಟೇಬಲ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ಈಗ ಪಾತ್ರೆಯಲ್ಲಿ ಎಣ್ಣೆ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನಿಲ್ಲಿ ಮೊಸರನ್ನ ಸೇರಿಸ್ಕೊತಿದ್ದೀನಿ. ಈ ಮೊಸರು ಬಂದು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥ ಮೊಸರು. ಇದು ಕೂಡ ಸೇರಿಸ್ಕೊಂಡು ಇವಾಗ ನಾನು ನೆನೆಸಿಟ್ಟಿರೋವಂಥ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಅರ್ಧ ಕೆಜಿ ರೈಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾವು ಇವಾಗ ಏನು ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥ ಬಿಸಿ ನೀರು, ಕುದಿಯೋ ನೀರನ್ನ ಹಾಕಿದ್ರೆ ನಮಗೆ ಬೇಗನೆ ಪಲಾವ್ ರೆಡಿ ಆಗಿಬಿಡುತ್ತೆ. ಇದನ್ನ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷಕ್ಕೊಂದ್ಸಲ ಸ್ಟಾರ್ಟಿಂಗಲ್ಲಿ ತಿರುಗಿಸ್ಕೋಬೇಕಾಗತ್ತೆ. ಮತ್ತು ನೀರೆಲ್ಲ ಕಡಿಮೆ ಆದಮೇಲೆ ನಾನಿಲ್ಲಿ ದಮ್ ಹಾಕೊಳ್ಳೋದಕ್ಕೆ ಅಂತೇಳಿ ಇಲ್ಲಿ ಬಟರ್ ಪೇಪರ್ನ ಬಳಸ್ಕೊತಿದ್ದೀನಿ. ಬೇಕಿದ್ರೆ ಬಾಳೆ ಎಲೆ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಪುಟಾಣಿನ ಏರ್ಬಿಟ್ಟು ಒಂದು 2 ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಪೂರ್ತಿ ಅದು ಚೆನ್ನಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಆದರೆ ಇನ್ನೂ ಚೆನ್ನಾಗಿ ದಮ್ ಎಲ್ಲ ಚೆನ್ನಾಗಾಗಿ ಉದುದ್ರಾಗಿ ರೈಸ್ ಆಗುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ರಾಯ್ತ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ, ಕ್ಯಾರೆಟು, ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿ ರಾಯ್ತ ರೆಡಿ ಆದಮೇಲೆ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿ ಆಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಮ್ಮ ಮನೆಯಲ್ಲಿ ನಾವು ಖಾರ ತಿನ್ನೋದಿಲ್ಲ, ಮಕ್ಕಳು ಕೂಡ ಯಾರು ತಿನ್ನೋಲ್ಲ, ನಾವು ಕೂಡ ಖಾರ ತಿನ್ನೋದಿಲ್ಲ. ಚಳಿಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಈವ್ನಿಂಗು ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಸಾಹಿತ್ಯಗೆ ಫ್ರೆಂಡು ಬರ್ತಡೇ ಇತ್ತು. ಹಾಗಾಗಿ ಅವ್ರು ಕೂಡ ಕರೆದಿದ್ರು, ಅಲ್ಲಿಗೆ ಹೋಗಿದ್ವಿ. ಇವತ್ತಿನ ದಿನ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.